ಉತ್ತರ ಕರ್ನಾಟಕ ಮಂದಿಗೆ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಳಗಾವಿಯಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಟಿಟಿಡಿ ಆಡಳಿತ ಮಂಡಳಿ ಅನುಮೋದನೆ ಕೊಟ್ಟಿದ್ದು, ವರ್ಷದ ಅಂತ್ಯಕ್ಕೆ ಕಾಮಗಾರಿ ಆರಂಭವಾಗಲಿದೆ ಅಂತ ಟಿಟಿಡಿ ಸದಸ್ಯ ನರೇಶ್ ಕುಮಾರ್ ಮಾಹಿತಿಯನ್ನ ನೀಡಿದರು. ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಮಾಹಿತಿ ನೀಡಿದ ಅವರು, ಸುಮಾರು 100 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗಲಿದೆ ಅಂತ ತಿಳಿಸಿದರು. ಇನ್ನು ಇದೇ ತಿಂಗಳ 24ರಿಂದ ಆರಂಭವಾಗುವ ಬ್ರಹ್ಮೋತ್ಸವಕ್ಕೆ ಟಿಟಿಡಿ ಸಕಲ ರೀತಿಯಲ್ಲೂ ಸಿದ್ಧವಾಗಿದೆ ಅಂತ ಹೇಳಿದ್ರು. ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ನಡೆಯುವಂತೆ ಮಾಡುವ ಧಾರ್ಮಿಕ ವಿಧಿ ಇದಾಗಿದೆ ಅಂತ ಕೂಡ ತಿಳಿಸಿದ್ರು. ಸೆಪ್ಟೆಂಬರ್ 24ರಂದು ನಡೆಯುವ ಧ್ವಜಾರೋಹಣ ಪ್ರಮುಖ ಆಕರ್ಷಣೆಯಾಗಿದ್ದು, ಗರುಡ ಧ್ವಜವನ್ನ ದೇಗುಲದ ಧ್ವಜಸ್ತಂಭದ ಮೇಲೆ ಹಾರಿಸುವುದರ ಮೂಲಕ ದೇವತೆಗಳನ್ನ ಮತ್ತು ಋಷಿ ಮುನಿಗಳನ್ನ ಹಬ್ಬಕ್ಕೆ ಆಹ್ವಾನಿಸಲಾಗುತ್ತದೆ ಅಂತ ತಿಳಿಸಿದ್ರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 24ರ ಧ್ವಜಾರೋಹಣದ ದಿನದಂದು ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸಲಿದ್ದಾರೆ ಅಂತ ಹೇಳಿದ್ರು. ಪ್ರತಿ ದಿವಸ 1,16,000 ಟೋಕನ್ ಇಶ್ಯೂ ಮಾಡ್ತೀವಿ. ಜೊತೆಗೆ 25,000 SCD ಟೋಕನ್ ಅನ್ನು ಇಶ್ಯೂ ಮಾಡ್ತೀವಿ. ಯಾವುದೇ ರೀತಿ VIP ದರ್ಶನ ಇರಲ್ಲ, ಯಾವುದೇ ರೀತಿ ಬ್ರೇಕ್ ದರ್ಶನ ಇರಲ್ಲ. ಅದು ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನೆಂದರೆ, ಎಲ್ಲರೂ ಬ್ರೇಕ್ ದರ್ಶನ ಇದೆ ಅಥವಾ ಇನ್ಯಾರನೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ಬೋದು, ಅದೊಂದು ಪಾಲಿಸಿ ನಿಂತು ಹೋಗ್ಬಿಟ್ಟಿದೆ ಬಿಡ್ರಿ. ಇವಾಗ ತಿರುಪತಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಈ ವರ್ಷದಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಲಿ, ಬ್ಲ್ಯಾಕ್ ಮಾರ್ಕೆಟ್ ಆಗಲಿ ಯಾವುದು ಇಲ್ವೇ ಇಲ್ಲ. ಯಾವುದೋ ಟೂರಿಸಮ್ ಇಂದ ತಗೊಳೋದು ಇಲ್ವೇ ಇಲ್ಲ. ಹಂಗಾಗಿ ಭಕ್ತಾದಿಗಳು ಎಲ್ಲೂ ಮೋಸ ಹೋಗದೆ, ಇದು ನಮ್ಮ 1,16,000 ಟಿಕೆಟ್ ಏನು ಕೊಡ್ತೀವಿ, ಆ ಟಿಕೆಟ್ ಆನ್ಲೈನಲ್ಲೇ ಕೊಡ್ತೀವಿ. ಆಫ್ಲೈನಲ್ಲಿ 25,000 ಟಿಕೆಟು SCDದು ಎವ್ರಿ ಡೇ ಕೊಡ್ತೀವಿ. 10 ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬರ್ತಾರೆ. ಸುಮಾರು ಜನ ನಮ್ಮ ವಾಹನ ಸೇವೆ ನೋಡೋದಕ್ಕೆ ಬರ್ತಾರೆ. ಪ್ರಮುಖ ದಿನಗಳು ಒಂದು 4 ದಿನ ಇರ್ತದೆ. ಆ 4 ದಿನ ಡೇಟು 24ನೇ ತಾರೀಕು ಧ್ವಜಾರೋಹಣ ಇರುತ್ತೆ. ಒಂದು ದೇವಸ್ಥಾನದ ಸ್ಯಾಂಕ್ಷನ್ ಆಯಿತು. 7 ಎಕರೆ ಅಲ್ಲಿನ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಜಾಗ, ವಿಧಾನಸೌಧದ ಎದುರುಗಡೆ ಇರುವಂಥ ಜಾಗ 7 ಎಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶ್ರೀವಾಣಿ ಟ್ರಸ್ಟಿಂದ ನಾವು ಇಡೀ ದೇವಸ್ಥಾನ ಕನ್ಸ್ಟ್ರಕ್ಷನ್ನು, ಪ್ಲಾನಿಂಗು ಎಲ್ಲಾನು ನಾವೇ ನಡೆಸ್ತೀವಿ ಅಂತ ಒಪ್ಕೊಂಡು ಬೋರ್ಡ್ ಅನುಮೋದನೆ ಕೊಟ್ಟಿದೆ. ಅದು ಭಾರಿ ಸಂತಸ ತಂದಿರೋಂಥ ವಿಷಯ ಕರ್ನಾಟಕಕ್ಕೆ.